ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು BA/BSW ಥರ್ಡ್ ಸೆಮಿಸ್ಟರ್ ಶಾಸ್ತ್ರೀಯ ಕನ್ನಡ ಭಾಷಾ ಅಧ್ಯಯನ ಅಂದರೆ ಕಡ್ಡಾಯ ಕನ್ನಡದ ಈ ಒಂದು ವಿಷಯದ ಮೇಲೆ ಘಟಕಗಳ ಅನುಸಾರವಾಗಿ ಕೇಳುವಂತಹ 2 ಮಾರ್ಕಸ್, 5 ಮಾರ್ಕಸ್ ಮತ್ತು 10 ಮಾರ್ಕಸ್ ಪ್ರಶ್ನೆಗಳನ್ನು ನೋಡೋಣ. ಘಟಕ 1 ಒಲವು. ಇಲ್ಲಿ 2 ಮಾರ್ಕಸಿಗೆ ಕೇಳುವಂಥ ಪ್ರಶ್ನೆಗಳು. ಪ್ರಶ್ನೆ 1, ಪೊಲ್ಲಮೆಯ ಲೇಸು ನೆಲ್ಲರ ಮೇಯೋಳು ಕವಿ ಯಾರು? ಪ್ರಶ್ನೆ 2, ದ.ರಾ ಬೇಂದ್ರೆಯ ಸಖಿಗೀತ ಕವನ ಸಂಕಲನದಿಂದ ಎಷ್ಟು ಪದ್ಯಗಳಿವೆ ಅಂತ ಕೇಳಿದ್ದಾರೆ. ಪ್ರಶ್ನೆ 3, ವಂದೇ ಮಾತರಂ ಸಲೀಂ ಅಲಿ ಕೃತಿಯ ಲೇಖಕರು ಯಾರು? ಪ್ರಶ್ನೆ 4, ಮಾಜಿ ಉಸ್ತಾದರೊಬ್ಬರ ಹಾಲಿ ಜೀವನ ಬರಹದ ಲೇಖಕರು ಯಾರು? ಪ್ರಶ್ನೆ 5, ಜನ್ನರ ಕಾವ್ಯವು ಯಾವ ಯುಗಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಇವಾಗ 5 ಮಾರ್ಕಸ್ ಕ್ವೆಶನ್ಸ್ ನೋಡೋಣ. 1ನೇ ಪ್ರಶ್ನೆ, ಜನ್ನನ ಪೊಲ್ಲಮೆಯ ಲೇಸು ಕವನದ ಅರ್ಥ ಮತ್ತು ಸಂದೇಶವನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. 2ನೇ ಪ್ರಶ್ನೆ, ದ.ರಾ ಬೇಂದ್ರೆಯ ಸಖಿಗೀತ ಕವನಗಳಲ್ಲಿ ಒಲವಿನ ಅರ್ಥವನ್ನು ಹೇಗೆ ಚಿತ್ರಿಸಲಾಗಿದೆ ಎಂದು ತಿಳಿಸಿ ಕೇಳಿದ್ದಾರೆ. ಪ್ರಶ್ನೆ 3, ಸಲೀಂ ಅಲಿಯ ಜೀವನದಿಂದ ನಾವು ಯಾವ ಪಾಠವನ್ನು ಕಲಿಯಬಹುದು ಅಂತ ಕೇಳಿದ್ದಾರೆ. ಪ್ರಶ್ನೆ 4, ದೇವನೂರು ಮಹಾದೇವರ ಬರವಣಿಗೆಯ ಶೈಲಿಯ ವಿಶೇಷತೆಗಳನ್ನು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇವಾಗ 10 ಮಾರ್ಕಸ್ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಜನ್ನ, ದ.ರಾ ಬೇಂದ್ರೆ ಮತ್ತು ದೇವನೂರು ಮಹಾದೇವರ ಕೃತಿಗಳಲ್ಲಿ ಒಲವು ವಿಷಯದ ಚಿತ್ರಣಗಳನ್ನು ಹೋಲಿಸಿ ವಿಶ್ಲೇಷಿಸಿ ಕೇಳಿದ್ದಾರೆ. ಪ್ರಶ್ನೆ 2, ಸಖಿಗೀತ ಕಾವ್ಯವನ್ನು ಪ್ರೇಮ ಮತ್ತು ಮಾನವೀಯ ಮೌಲ್ಯಗಳ ದೃಷ್ಟಿಯಿಂದ ವಿಶ್ಲೇಷಿಸಿ ಕೇಳಿದ್ದಾರೆ. ಪ್ರಶ್ನೆ 3, ಮಾಜಿ ಉಸ್ತಾದರೊಬ್ಬರ ಹಾಲಿ ಜೀವನ ಪ್ರಬಂಧದ ಸಾಮಾಜಿಕ ಸಂದೇಶವನ್ನು ಇಲ್ಲಿ ವಿಶ್ಲೇಷಿಸಿ ಮತ್ತು ಅರ್ಥವನ್ನು ಸರಳವಾಗಿ ತಿಳಿಸಿ ಕೇಳಿದ್ದಾರೆ. ಇವಾಗ ಘಟಕ 2 ಅಂತರಂಗ ಮತ್ತು ಬಹಿರಂಗ. ಇಲ್ಲಿ ಕೇಳುವಂಥ 2 ಮಾರ್ಕಸಿನ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಉರಿಲಿಂಗ ಪೆದ್ದಿಯ ವಚನಗಳ ವಿಷಯ ಏನು ಅಂತ ಕೇಳಿದ್ದಾರೆ. ಪ್ರಶ್ನೆ 2, ಸತ್ಯಕ್ಕ ಯಾರು? ಪ್ರಶ್ನೆ 3, ಅಮುಗೆ ರಾಯಮ್ಮ ಯಾವ ಯುಗದ ವಚನಕಾರ್ತಿ? ಪ್ರಶ್ನೆ 4, ಅಗ್ನಿಪರ್ವ ಕವಿನದ ಕವಿತೆ ಯಾರು? ಪ್ರಶ್ನೆ 5, ಎತ್ತಿನ ಬಂಡೆಯಲ್ಲಿ ಪಯಣ ಕೃತಿಯು ಯಾವ ಯುದ್ಧದ ಕೃತಿಯಾಗಿದೆ ಅಂತ ಕೇಳಿದ್ದಾರೆ. ಇವಾಗ 5 ಮಾರ್ಕಸ್ ಕ್ವೆಶನ್ಸ್ ನೋಡೋಣ. ಫಸ್ಟ್ 1 ಪ್ರಶ್ನೆ, ವಚನ ಸಾಹಿತ್ಯದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಕೇಳಿದ್ದಾರೆ. ಪ್ರಶ್ನೆ 2, G.S. ಶಿವರುದ್ರಪ್ಪರ ಅಗ್ನಿಪರ್ವ ಕವನದ ಸಾರಾಂಶವನ್ನು ತಿಳಿಸಿ ಕೇಳಿದ್ದಾರೆ. ಪ್ರಶ್ನೆ 3, ಸಂತಸ ಅರಳುವ ಸಮಯ ಕವನದ ಸಂದೇಶವನ್ನು ವಿವರಿಸಿ ಕೇಳಿದ್ದಾರೆ. ಪ್ರಶ್ನೆ 4, ಶಿವರಾಜ್ ಪಾಟೀಲರ ಆತ್ಮಚರಿತ್ರೆಯ ವಿಶೇಷತೆಗಳನ್ನು ಕೇಳಿದ್ದಾರೆ. ಇವಾಗ 10 ಮಾರ್ಕಸಿನ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಉರಿಲಿಂಗ ಪೆದ್ದಿ ಸತ್ಯಕ್ಕ ಮತ್ತು ಅಮುಗೆ ರಾಯಮ್ಮನ ವಚನಗಳಲ್ಲಿ ಹೋಲಿಕಾತ್ಮಕ ವಿಶ್ಲೇಷಣೆ ಮಾಡಿ ಕೇಳಿದ್ದಾರೆ. ಪ್ರಶ್ನೆ 2, ಅಗ್ನಿಪರ್ವ ಮತ್ತು ಸಂತಸ ಅರಳುವ ಸಮಯ ಕವನಗಳಲ್ಲಿ ಸಾಮಾಜಿಕ ಜಾಗೃತಿಯ ಚಿತ್ರಣವನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಪ್ರಶ್ನೆ 3, ಶಿವರಾಜ್ ಪಾಟೀಲರ ಎತ್ತಿನ ಬಂಡೆಯಲ್ಲಿ ಪಯಣ ಕೃತಿಯು ಸಮಾಜದ ಮೌಲ್ಯಗಳನ್ನು ಹೇಗೆ ಪ್ರತಿಬಿಂಬಿಸುತ್ತದೆ ಎಂದು ವಿಶ್ಲೇಷಿಸಿ ಕೇಳಿದ್ದಾರೆ. ಸೊ ಇದು ಘಟಕ 2 ಅಂತ ಕೇಳುವಂಥ ಪ್ರಶ್ನೆಗಳು. ಇವಾಗ ಘಟಕ 3 ಸಂಸ್ಕೃತಿ. ಇಲ್ಲಿ ಕೇಳುವಂಥ 2 ಮಾರ್ಕಸಿನ ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ದೇವತಾ ಪೃಥ್ವಿ ಕೃತಿಯ ಲೇಖಕರು ಯಾರು? ಪ್ರಶ್ನೆ 2, ಭಾಷೆ ಬೇರು ಭಾವ ಹೂವು ಲೇಖಕದ ಯಾರು ಅಂತ ಕೇಳಿದ್ದಾರೆ. ಪ್ರಶ್ನೆ 3, ಬಂಡೆ ಬಸಪ್ಪನ ಕಥೆಯ ಶೀರ್ಷಿಕೆಯ ಅರ್ಥವೇನು ಕೇಳಿದ್ದಾರೆ. ಪ್ರಶ್ನೆ 4, ನವೋದಯ ಕಾವ್ಯ ಯಾವ ಕಾಲಘಟ್ಟಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಇವಾಗ 5 ಮಾರ್ಕಸ್ ಕ್ವೆಶನ್ಸ್ ನೋಡೋಣ. ಫಸ್ಟ್ 1, ಮಧುರ ಚೆನ್ನರ ದೇವತಾ ಪೃಥ್ವಿ ಕವನದ ಸಾರಾಂಶವನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಪ್ರಶ್ನೆ 2, ವಾಸುದೇವ ನಾಡಿಗರ ಪ್ರಬಂಧದಲ್ಲಿ ಭಾಷೆಯ ಮಹತ್ವವನ್ನು ವಿವರಿಸಿ ಕೇಳಿದ್ದಾರೆ. ಪ್ರಶ್ನೆ 3, ಲಕ್ಷ್ಮಣ್ ಹುಯ್ಯೆ ಅವರ ಬಂಡೆ ಬಸಪ್ಪನ ದೊಡ್ಡಿ ಕಥೆಯ ಸಾಮಾಜಿಕ ಹಿನ್ನೆಲೆಯನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಪ್ರಶ್ನೆ 4, ಚನ್ನಪ್ಪ ಕಟ್ಟಿಯವರ ನವೋದಯ ಕಾವ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟ ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ ಕೇಳಿದ್ದಾರೆ. ಇವಾಗ 10 ಮಾರ್ಕಸ್ ಕ್ವೆಶನ್ಸ್ ನೋಡೋಣ. ಪ್ರಶ್ನೆ 1, ಮಧುರ ಚೆನ್ನ, ವಾಸುದೇವ ನಾಡಿಗ ಮತ್ತು ಲಕ್ಷ್ಮಣ್ ಹುಯ್ಯೆ ಅವರ ಕೃತಿಗಳಲ್ಲಿ ಸಂಸ್ಕೃತಿ ಬಿಂಬದ ವಿಶ್ಲೇಷಣೆ ಮಾಡಿ ಕೇಳಿದ್ದಾರೆ. ಪ್ರಶ್ನೆ 2, ನವೋದಯ ಕಾವ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟ ಪ್ರಬಂಧದ ಸಾಹಿತ್ಯಿಕ ಮತ್ತು ರಾಷ್ಟ್ರೀಯ ಮಹತ್ವವನ್ನು ಇಲ್ಲಿ
ವಿಶ್ಲೇಷಿಸಿ ಮತ್ತು ಅರ್ಥೈಸಿ ಅಂತ ಕೇಳಿದ್ದಾರೆ. ಇವೆಲ್ಲ ಏನಿದೆ ಘಟಕ 3 ಪ್ರಶ್ನೆ. ಇವಾಗ ಘಟಕ 4 ಬಹುಶಿಸ್ತೀಯ ಚಲನಚಿತ್ರ ಅಧ್ಯಯನ ಅಂತೇಳಿದೆ. ಇಲ್ಲಿ ಕೇಳುವಂಥ 2 ಮಾರ್ಕ್ಸಿನ ಪ್ರಶ್ನೆಗಳು. ಒಂದನೇದು ಮುತ್ತಿನ ಹಾರ ಚಲನಚಿತ್ರದ ನಿರ್ದೇಶಕರು ಯಾರು ಅಂತ ಕೇಳಿದ್ದಾರೆ. ಎರಡನೇ ಪ್ರಶ್ನೆ ಈ ಚಿತ್ರ ಯಾವ ವಿಷಯವನ್ನು ಆಧರಿಸಿದೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವೆಶನ್ಸ್ ನೋಡೋಣ. ಫಸ್ಟ್ ಒನ್ ಮುತ್ತಿನ ಹಾರ ಚಲನಚಿತ್ರದ ಕಥಾ ಸಾರಾಂಶವನ್ನು ಇಲ್ಲಿ ಬರೆಯೋದು ಕೇಳಿದ್ದಾರೆ. ಪ್ರಶ್ನೆ 2 ಚಿತ್ರದ ಪ್ರಮುಖ ಪಾತ್ರಗಳು ಮತ್ತು ಅವರ ಪ್ರಭಾವವನ್ನು ವಿವರಿಸಿ ಕೇಳಿದ್ದಾರೆ. ನೆಕ್ಸ್ಟ್ 10 ಮಾರ್ಕ್ಸ್ ಕ್ವೆಶನ್ಸ್ ನೋಡೋಣ. ಫಸ್ಟ್ ಒನ್ ಮುತ್ತಿನ ಹಾರ ಚಿತ್ರದಲ್ಲಿ ಮಾನವೀಯ ಮೌಲ್ಯಗಳು ಮತ್ತು ಸಾಮಾಜಿಕ ಸಂದೇಶಗಳನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಪ್ರಶ್ನೆ 2 ಚಲನಚಿತ್ರವನ್ನು ಪಠ್ಯಕ್ರಮದ ಭಾಗವಾಗಿ ಸೇರಿಸುವ ಶೈಕ್ಷಣಿಕ ಮಹತ್ವವನ್ನು ವಿವರಿಸಿ ಕೇಳಿದ್ದಾರೆ. ಇವೆಲ್ಲ ಏನೈತಿ ಘಟಕ 4ದಲ್ಲಿ ಬರುವಂಥ ಪ್ರಶ್ನೆಗಳು. ಇವಾಗ ಘಟಕ 5 ಕೌಶಲ್ಯ ಕನ್ನಡ ಪ್ರಶ್ನೆ 2 ಮಾರ್ಕ್ಸಿನ ಕ್ವಶನ್ಸ್ ನೋಡೋಣ. ಪ್ರಶ್ನೆ 1 ಭಾಷಣ ಕಲೆ ಎಂದರೇನು. ಪ್ರಶ್ನೆ 2 ಒಬ್ಬ ಉತ್ತಮ ಭಾಷಣಕಾರನ 2 ಗುಣಲಕ್ಷಣಗಳನ್ನು ಬರೆಯಿರಿ ಕೇಳಿದ್ದಾರೆ. ಪ್ರಶ್ನೆ 3 ಭಾಷಣದ 2 ಮಾದರಿಗಳನ್ನು ವಿಲೇಖಿಸಿ ತಿಳಿದಿದ್ದಾರೆ. ಇವಾಗ 5 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್ ಭಾಷಣ ಕಲೆ ಮತ್ತು ಅದರ ಮಹತ್ವವನ್ನು ವಿವರಿಸಿ ಕೇಳಿದ್ದಾರೆ. ಪ್ರಶ್ನೆ 2 ಭಾಷಣಕಾರನ ಸಿದ್ಧತೆ ಮತ್ತು ದೇಹ ಭಾಷೆಯ ಪಾತ್ರವನ್ನು ವಿವರಿಸಿ ಕೇಳಿದ್ದಾರೆ. ಪ್ರಶ್ನೆ 3 ಭಾಷಣದ ಪ್ರಕಾರಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ ಕೇಳಿದ್ದಾರೆ. ಇವಾಗ 10 ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1 ಉತ್ತಮ ಭಾಷಣಕಾರನ ಗುಣಲಕ್ಷಣಗಳು ಮತ್ತು ಭಾಷಣದ ಸಿದ್ಧತೆ ಕುರಿತು ವಿವರಿಸಿ ಕೇಳಿದ್ದಾರೆ. ಪ್ರಶ್ನೆ 2 ಭಾಷಣ ಕಲೆ ಜೀವನದ ಯಶಸ್ಸಿನ ದಾರಿ ಈ ಹೇಳಿಕೆಗಳನ್ನು ಇಲ್ಲಿ ವಿಶ್ಲೇಷಿಸಿ ಕೇಳಿದ್ದಾರೆ. ಪ್ರಶ್ನೆ 3 ಭಾಷಣದ ವಿವಿಧ ಮಾದರಿಗಳು ಮತ್ತು ಅವುಗಳ ಪ್ರಭಾವವನ್ನು ಚರ್ಚಿಸಿ ಕೇಳಿದ್ದಾರೆ. ಸೊ ಇಲ್ಲಿ ನಾನು ನಿಮಗೆ ಕೆಲವು ಎಕ್ಸಾಮ್ಸ್ ಟಿಪ್ಸ್ ಕೊಡ್ತಾ ಇದ್ದೀನಿ. 2 ಮಾರ್ಕ್ಸ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರೀಬೇಕಂತೇಳಿ. ಇವಾಗ 2 ಮಾರ್ಕ್ಸಿನ ಪ್ರಶ್ನೆಗಳನ್ನು ನೋಡೋದಾದರೆ ಅದರ ವ್ಯಾಖ್ಯಾನ, ಲೇಖಕರು, ಕೃತಿ ಹೆಸರು, ಮೂಲ ಇವು ಏನದಾವಲ್ಲ ಇವುಗಳನ್ನು ತಿಳ್ಕೊಂಡಿರ್ಬೇಕು ನೀವು. ಈಗ 5 ಮಾರ್ಕ್ಸ್ ಕ್ವಶನ್ಸ್ ನೋಡಿದರೆ ಇಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಬೇಕು ನೀವು. ಕೃತಿಯ ಸಾರಾಂಶ ಆಗಿರ್ಬೋದು ಅಥವಾ ಲೇಖಕರ ದೃಷ್ಟಿಕೋನದ ಅವರ ಚಿಂತಾಕತೆ ಏನಿದೆಯಲ್ಲ ಅದರ ಬಗ್ಗೆ ಬರೀಬೇಕು ಇಲ್ಲಿ. ಇವಾಗ 10 ಮಾರ್ಕ್ಸಿನ ಕ್ವಶನ್ಸ್ ನೋಡಿದ್ರೆ ಅದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು, ಆ ಹೋಲಿಕೆಗಳನ್ನು ಮಾಡಬೇಕು ಮತ್ತು ಅದರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅರ್ಥಕಗಳು ಅದರ ವಿಮರ್ಶಕಗಳನ್ನು ಇಲ್ಲಿ ಮಾಡಬೇಕು. ನಾವು ಈ ಒಂದು 10 ಮಾರ್ಕ್ಸಿನ ಪ್ರಶ್ನೆಗಳಲ್ಲಿ ಬರೆಯಬೇಕು. ಸೊ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಬೇಕಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾವು ಮಾಡೆಲ್ ಕ್ವಶನ್ ಪೇಪರ್ ರೆಡಿ ಮಾಡ್ತೀನಿ. ಧನ್ಯವಾದಗಳು.